ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಕವಲು ಹಾದಿಯಲ್ಲಿ ವಿಶ್ವಾಮಿತ್ರ ಬ್ರಹ್ಮರ್ಷಿ ವಸಿಷ್ಠರ ಮುಂದೆ ಕೈ ಸಾಗದಾದಾಗ ಆತನ ಯಾವ ಅಸ್ತ್ರಗಳು ಬ್ರಹ್ಮರ್ಷಿ ವಸಿಷ್ಠರನ್ನು ವಿಚಲಿತಗೊಳಿಸಲು ಅಥವಾ ಅವರಿಗೆ ಹಾನಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಸೋತ ವಿಶ್ವಾಮಿತ್ರ ಹೊಸ ತೀರ್ಮಾನಕ್ಕೆ ಬರ್ತಾನೆ. ಅದೇನೊಂದು ಇದು ಹಿಂದಿನದು ಯಾವುದು ಬೇಡ, ರಾಜ್ಯ ಬೇಡ, ಕೋಶ ಬೇಡ, ಕ್ಷಾತ್ರ ಬೇಡ, ತಪಸ್ಸು ಬೇಕು. ತಾನು ಬ್ರಹ್ಮರ್ಷಿ ಆಗಬೇಕು, ತಾನು ವಸಿಷ್ಠರಂತೆ ಆಗಬೇಕು. ಆವರೆಗಿನ ಬದುಕಿನ ಕುರಿತು ಜುಗುಪ್ಸೆ, ವಸಿಷ್ಠರು ಏನು ಸಂಪಾದನೆ ಮಾಡಿದಾರೋ, ಅವರು ಹೇಗೆ ಬದುಕ್ತಾ ಇದ್ದಾರೋ ಅಂತಹ ಬದುಕಿನ ಬಗ್ಗೆ ಆಸಕ್ತಿ. ಇವತ್ತು ಕುರ್ಚಿಗಾಗಿ ಜನ ಕಷ್ಟಪಡೋದು ನೋಡ್ತೇವೆ ನಾವು. ಕುರ್ಚಿ ಸಂಪಾದನೆ ಮಾಡೋ ಸಲುವಾಗಿ ಬಹಳ ಕಷ್ಟಪಡ್ತಾರೆ. ಸಂಪಾದನೆ ಮಾಡಿದ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇನ್ನೂ ಕಷ್ಟಪಡ್ತಾರೆ. ಅದು ಹೋದಾಗ ದುಃಖ ಪಡ್ತಾರೆ. ಆದರೆ ವಿಶ್ವಾಮಿತ್ರ ಅದು ಹೇಗೆ ತನ್ನ ರಾಜ್ಯವನ್ನು, ಕೋಶವನ್ನು, ಸಿಂಹಾಸನವನ್ನು ಬಿಟ್ಟುಕೊಟ್ಟ. ಒಬ್ಬ ಮಗನಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ಆತ ಕಾಡಿಗೆ ಹೊರಟೋಗ್ತಾನೆ. ಹೆಂಡತಿ ಜೊತೆಯಲ್ಲಿ ಕಾಡಿನಲ್ಲಿ ತಪಸ್ಸು ಮಾಡ್ತಾನೆ. ಯಾರು ಇದಕ್ಕೆ ಕಾರಣಕರ್ತರು? ಈ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕು ಅಂದರೆ ವಸಿಷ್ಠರಿಗೆ ಸಲ್ಲಬೇಕು. ಆವರೆಗಿನ ಬದುಕು ಭ್ರಮೆ ಎಂದು ವಿಶ್ವಾಮಿತ್ರನಿಗೆ ಅನ್ನಿಸುವಂತೆ ಮಾಡಿದವರು ವಸಿಷ್ಠರು. ಮಾಡಿದ ದಾರಿ ಬೇರೆ ಇರ್ಬೋದು. ಈಗ ಗುರು ಶಿಷ್ಯನನ್ನು ಎಚ್ಚರಿಸುವಾಗ, ಬೋಧಿಸುವಾಗ ದಾರಿಗಳು ಬೇರೆ ಬೇರೆ ಆಗ್ತವೆ. ಶಿಷ್ಯನ ಯೋಗ್ಯತೆಗೆ, ಶಿಷ್ಯನ ಸ್ವರೂಪಕ್ಕೆ ಅನುಸಾರವಾಗಿ ಬೋಧನೆಯ ರೀತಿ ಬೇರೆ ಬೇರೆ ಆಗ್ಬೋದು. ಹಾಗೆ ವಿಶ್ವಾಮಿತ್ರನಿಗೆ ವಸಿಷ್ಠರು ಬೋಧಿಸಿದ ದಾರಿ ಅದು ಗರ್ವಭಂಗದ ದಾರಿ. ಅದು ಅವನ ಈಗೋ, ಅವನ ಗರ್ವ ಏನಿದೆ, ಗರ್ವವನ್ನು ಧ್ವಂಸ ಮಾಡಿದ್ದಾರೆ ಅವರು ಒಂದು ಹಂತದಲ್ಲಿ ಅಂತ. ಹಾಗಾಗಿ ಅವನಿಗೆ ಆವರೆಗಿನ ಬದುಕು ಅದು ಸಪ್ಪೆ ಅನ್ನಿಸ್ತು, ಭ್ರಮೆ ಅನ್ನಿಸ್ತು, ಬೇಡ ಅನ್ನಿಸ್ತು, ಸಾಕು ಅನ್ನಿಸ್ತು. ಹೊಸ ಬದುಕು ಬೇಕು ಅನಿಸ್ತು. ಆ ಹೊಸ ಬದುಕಿನಲ್ಲಿ ಸಿಂಹಾಸನವಿಲ್ಲ, ರಾಜ್ಯವೂ ಇಲ್ಲ, ಕೋಶವೂ ಇಲ್ಲ, ಮೃಷ್ಟಾನ್ನ ಇಲ್ಲ, ಕೈಕಾಲಿಗೆ ಆಳುಗಳಿಲ್ಲ, ಏನಿಲ್ಲ. ನಾರು ಬಟ್ಟೆಯನ್ನುಟ್ಟು, ಗೆಡ್ಡೆ ಗೆಣಸು, ಹಣ್ಣು ಹಂಪಲುಗಳನ್ನು ತಿಂದುಕೊಂಡು, ನದಿ ಸ್ನಾನವನ್ನು ಮಾಡಿಕೊಂಡು ನಿರಂತರವಾಗಿ ತಪಶ್ಚರ್ಯೆಯಲ್ಲಿ ಬದುಕು ಕಳೀತಕ್ಕಂಥದ್ದು. ಅಂತಹ ಬದುಕನ್ನು ಮಾಡಬೇಕು ಎಂದು ವಿಶ್ವಾಮಿತ್ರನಿಗೆ ಅನ್ನಿಸುವ ಹಾಗೆ ಮಾಡಿದ್ರಲ್ಲ, ಅದು ಗುರು ಮಹಿಮೆ. ದಿಗ್ಬಲಂ ಕ್ಷತ್ರಿಯ ಬಲಂ, ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ. ಯಾವ ಕ್ಷತ್ರಿಯ ಬಲವನ್ನು ಆಶ್ರಯಿಸಿ ಯಾವರಿಗೆ 100 ಯುದ್ಧಗಳನ್ನು ಗೆದ್ದಿದ್ದನೋ ವಿಶ್ವಾಮಿತ್ರ, 101ನೇ ಯುದ್ಧವನ್ನು ಸೋತಾಗ ಅದು ಬೇಡ ಅಂತ ಅನ್ಸ್ಬಿಡ್ತು. ಅದಕ್ಕೆ ಧಿಕ್ಕಾರ, ಕ್ಷಾತ್ರಕ್ಕೆ ಧಿಕ್ಕಾರ. ಬ್ರಹ್ಮತೇಜೋ ಬಲಂ ಬಲಂ, ಬ್ರಹ್ಮತೇಜೋ ಬಲದ ಮುಂದೆ ಬೇರೆ ಯಾವುದೂ ಇಲ್ಲ. ಶಸ್ತ್ರಕ್ಕಿಂತ ಶಾಸ್ತ್ರ ದೊಡ್ಡದು ಎಂಬುದಾಗಿ ಅವನಿಗೆ ಅನಿಸ್ಬಿಟ್ಟಿದೆ. ಯಾಕೆಂದ್ರೆ ಅವನ ಕಣ್ಮುಂದೆ ಅಥವಾ ಅವನೇ ಅನುಭವಿಸುವಂತೆ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ, ಒಂದು ಬ್ರಹ್ಮದಂಡದಿಂದ ನನ್ನ ಎಲ್ಲ ಅಸ್ತ್ರಗಳು ಹತವಾಗಿ ಹೋದವು. ವಸಿಷ್ಠರು ವಿಶ್ವಾಮಿತ್ರನ ಮೇಲೆ ಕೈ ಮಾಡಲಿಲ್ಲ. ವಸಿಷ್ಠರು ಕೇವಲ ಸ್ವರಕ್ಷಣೆ ಮಾತ್ರ ಮಾಡಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ವಿಶ್ವಾಮಿತ್ರ ರೌದ್ರಾಸ್ತ್ರವನ್ನು, ಇಂದ್ರಾಸ್ತ್ರವನ್ನು, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವಾಗ ಅವರು ಕೇವಲ ಬ್ರಹ್ಮದಂಡವನ್ನು ಅಡ್ಡ ಹಿಡಿದರು. ಅಷ್ಟು ಮಾತ್ರ ಮಾಡಿದ್ದು ವಸಿಷ್ಠರು. ಒಂದೇಟು ಕೊಟ್ಟಿಲ್ಲ ವಿಶ್ವಾಮಿತ್ರನಿಗೆ. ಅಂದರೆ ಫಿಸಿಕಲಿ, ಶಾರೀರಿಕವಾಗಿ ಒಂದೇಟು ಬಿದ್ದಿಲ್ಲ. ಆದರೆ ಗರ್ವಕ್ಕೆ ಭಾರಿ ದೊಡ್ಡ ಪೆಟ್ಟು ಬಿದ್ದಿದೆ. ಗರ್ವ ಸರ್ವಸ್ವ ಹರಣ ಎನ್ನುವ ಹಾಗಾಗಿದೆ ಅಂತ. ಆ ಪೆಟ್ಟು ದೊಡ್ಡದು, ಮನಸ್ಸಿಗೆ ಬೀಳುವ ಪೆಟ್ಟು ದೊಡ್ಡದು.
ದೇಹಕ್ಕೆ ಬೀಳುವ ಪೆಟ್ಟು ಆದ ಗಾಯ ಮಾಯ್ತದೆ ಬೇಗ, ಆದರೆ ಮನಸ್ಸಿಗೆ ಆದ ಪೆಟ್ಟು ಆದ ಗಾಯಗಳು ಮಾಯುವುದು ಸುಲಭ ಅಲ್ಲ, ಮತ್ತೆ ಪರಿಣಾಮವನ್ನು ಹೆಚ್ಚು ಮಾಡ್ತವೆ ಅವು ಅಂತ. ಹಾಗಾಗಿ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ, ನನ್ನ ಮೇಲೆ ಏನು ಕೈ ಎತ್ತಲಿಲ್ಲ, ಆದರೆ ಅಡ್ಡ ಹಿಡಿದ ಕೈಯ ತಾಕತ್ತು, ಅದರ ಸಾಮರ್ಥ್ಯವನ್ನು ಕಂಡ ಮೇಲೆ ಈ ಕ್ಷಾತ್ರ ಸಾಕು. ತದೇತತ್ ಸಮವೇಕ್ಷ್ಯಾಹಂ, ಈ ಘಟನೆಯನ್ನು ನೋಡಿದ ನಾನು. ಒಂದು ಬ್ರಹ್ಮದಂಡದಿಂದ ನನ್ನ ಸರ್ವ ಸಾಮರ್ಥ್ಯವನ್ನು ನಿಗ್ರಹಿಸಿದ ಆ ವಸಿಷ್ಠರ ಸಾಮರ್ಥ್ಯವನ್ನು ಕಂಡ ನಾನು ತಪೋ ಮಹತ್ ಸಮಾಸ್ಥಾಸ್ತಿ, ದೊಡ್ಡ ತಪಸ್ಸಿಗೆ ಹೊರಡ್ತೇನೆ. ಪ್ರಸನ್ನೇಂದ್ರಿಯ ಮಾನಸ, ರೋಷ ವೇಷ ದ್ವೇಷ ಸಾಕು, ಅವೆಲ್ಲ ಇಂದ್ರಿಯ ಮನಸ್ಸನ್ನು ಪ್ರಸನ್ನಗೊಳಿಸಿಕೊಂಡು ತಿಳಿಯಾಗಿಸಿಕೊಂಡು ತಪಸ್ಸಿಗೆ, ದೊಡ್ಡ ತಪಸ್ಸಿಗೆ ಹೊರಡ್ತೇನೆ. ಯಾವ ತಪಸ್ಸು ಬ್ರಹ್ಮತ್ವವನ್ನು ಉಂಟು ಮಾಡಬಲ್ಲದೋ, ನನ್ನನ್ನು ಬ್ರಹ್ಮರ್ಷಿಯನ್ನಾಗಿ ಮಾಡಬಲ್ಲದೋ ಅಂಥ ತಪಸ್ಸಿಗೆ ನಾನು ಹೊರಡ್ತೇನೆ ಎಂಬುದಾಗಿ ಹೇಳಿ ಸಂಕಲ್ಪಿಸಿ ದಕ್ಷಿಣ ದಿಕ್ಕಿಗೆ ತನ್ನ ಪತ್ನಿಯೊಡಗೂಡಿ ಹೋಗಿ ತಥಾಪ ಪರಮಂ ಘೋರಂ ವಿಶ್ವಾಮಿತ್ರೋ ಮಹಾತಪಾಹ, ಪರಮ ತಪಸ್ಸು, ಘೋರ ತಪಸ್ಸನ್ನು ವಿಶ್ವಾಮಿತ್ರನು ಮಾಡಿದನು. ಫಲಮೂಲಾಶನು, ಹಣ್ಣು ಹಂಪಲು ಗೆಡ್ಡೆ ಗೆಣಸು ತಿದ್ದುಕೊಂಡು ದಾಂತಹ ಇಂದ್ರಿಯಗಳನ್ನು ಸಂಯಮ ಮಾಡಿ ಇಂದ್ರಿಯಗಳ ಮೇಲೆ ಹತೋಟಿ ಇಟ್ಟುಕೊಂಡು ದೊಡ್ಡ ತಪಸ್ಸನ್ನು, ಸುಮಹತ್ ತಪಃ, ಬಹು ದೊಡ್ಡ ತಪಸ್ಸನ್ನು ವಿಶ್ವಾಮಿತ್ರನು ಮಾಡ್ತಾನೆ. ವಿಘ್ನಗಳು ಬಂದವೆಷ್ಟು, ತಪಸ್ಸಿಗೆ ಹೊರಟ ವಿಶ್ವಾಮಿತ್ರನಿಗೆ ಬಂದ ವಿಘ್ನಗಳೆಷ್ಟು, ಅದನ್ನು ಕಗ್ಗದ ಭಾಷೆಯಲ್ಲಿ ನಾವು DBಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಮಗೆಲ್ಲ ಅನ್ವಯ ಆಗುವಂತೆ, ನಮಗೆ ಸ್ಫೂರ್ತಿ ದೊರೆಯುವಂತೆ ಹೇಳಿದ್ದಾರೆ. ಆ ಭಾಷೆಯಲ್ಲಿ ಒಮ್ಮೆ ಕೇಳಿ ತಪಸ್ಸಿನ ನಿರೂಪಣೆಗೆ ಮುಂದುವರಿಯೋಣ. कौशिकं ब्रह्मर्षि पदकर्हनादन्, कौशिकं ब्रह्मर्षि पदकर्हनादन्, घासि पडुतिन्नुम्मे मत्तुम्मे मरमरळि, घासि पडुतिन्नुम्मे मत्तुम्मे मरमरळि, साधि सात्मवन्, साधि सात्मवन्, साधि सात्मवन्, मंकुतिम्मा मंकुतिम्मा. ಏಸು ಸಲ ತಪವಗೈದು ಏಸು ಬನ್ನವನಾಂತು, ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್. ಎಷ್ಟು ಬಾರಿ ತಪಸ್ಸು ಮಾಡಿದ್ದು, ಎಷ್ಟು ಕಷ್ಟಪಟ್ಟಿದ್ದು. ಕೌಶಿಕನು ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾಗುವಾಗ ಎಷ್ಟು ಕಷ್ಟಪಟ್ಟಿದ್ದು. ಘಾಸಿಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಮತ್ತೆ ಮತ್ತೆ ಘಾಸಿಪಟ್ಟು ಆತ್ಮವನ್ನು ಲೇಸಾಗಿಸು. ನಿನ್ನ ಆತ್ಮವನ್ನು ಲೇಸು ಮಾಡ್ಕೊಳ್ಬೇಕು ಅಂದರೆ ಆತ್ಮದ ಹೊರತಾಗಿ ಉಳಿದಿದ್ದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ದೇಹಕ್ಕೆ ಕಷ್ಟ ಆಗ್ಬೋದು, ಮನಸ್ಸಿಗೆ ಕಷ್ಟ ಆಗ್ಬೋದು, ಇಂದ್ರಿಯಗಳಿಗೆ ಕಷ್ಟ ಆಗ್ಬೋದು. ಆದರೆ ಆತ್ಮಕ್ಕೆ ಒಳ್ಳೇದಾಗ್ತದೆ. ಕೊನೆಗೂ ಉಳಿಯೋದು ಆತ್ಮವೇ, ಶಾಶ್ವತವಾಗಿರೋದು ಆತ್ಮವೇ. ಹಾಗಾಗಿ ಆತ್ಮಕ್ಕಾಗಿ ಉಳಿದವು ಕಷ್ಟಪಡಬೇಕು. ಆತ್ಮನೇ ರಾಜ. ಇವೆಲ್ಲ ಮನಸ್ಸು ಮಂತ್ರಿ, ಇಂದ್ರಿಯಗಳು ಪ್ರಜೆಗಳು, ದೇಹವೆಂಬುದು ರಾಜ್ಯ.
ಹಾಗಾಗಿ ಇವೆಲ್ಲವೂ ಅದಕ್ಕಾಗಿದ್ದಾವೆ ಹೊರತು ಅದು ಇದಕ್ಕಾಗಿ ಇಲ್ಲ ಅಂತ. ಇವೆಲ್ಲವೂ ಆ ಶ್ರಮವನ್ನು ತೆಗೆದುಕೊಳ್ಳಬೇಕು ಅಂತ. ಹಾಗಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಘಾಸಿ ಪಡುತ್ತಾ ಮತ್ತೆ ಮತ್ತೆ ಘಾಸಿಪಟ್ಟು ಮತ್ತೆ ಮತ್ತೆ ತೊಂದರೆ ತೆಗೆದುಕೊಂಡು ಆತ್ಮವನ್ನು ಲೇಸಾಗಿಸು ಎನ್ನುವುದಕ್ಕೆ ಕೌಶಿಕನ ದೃಷ್ಟಾಂತ. ಅಲ್ಲ, ಇಷ್ಟೆಲ್ಲ ವಿಘ್ನಗಳು ಬಂದ್ವಲ್ಲ, ತೊಂದರೆಗಳು ಬಂತಲ್ಲ, ಯಾರು ತೊಂದರೆ ಕೊಟ್ಟಿದ್ದು ಕೌಶಿಕನಿಗೆ? ಛೇ, ಈ ಜನ ಆದರೂ ಏನು ಉಪದ್ರವ ಮಾಡ್ತಾರೋ ಒಳ್ಳೆ ಕೆಲಸ ಮಾಡೋರಿಗೆ ಅಂದರೆ ಇಲ್ಲ, ಅದೆಲ್ಲ ಒಳಗಿನಲ್ಲೇ ಬಂದಿದ್ದು. ಎಲ್ಲ ವಿಘ್ನಗಳು ಅವನ ಒಳಗಿನಲ್ಲೇ ಎದ್ದು ಬಂದಿರತಕ್ಕಂಥದ್ದು ಅಂತ. ತನಗೆ ತಾನೇ ವೈರಿ. ಆತ್ಮೈವ ರಿಪುರಾತ್ಮನಃ. ತನಗೆ ತಾನೇ ಬಂದು, ತನ್ನ ಆತ್ಮವೇ ತನಗೆ ಬಂದು, ತನ್ನ ಆತ್ಮವೇ ತನಗೆ ವೈರಿ. ಆತ್ಮೈವ ರಿಪುರಾತ್ಮನಃ. ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ, ಈಗ ರಾವಣನ ವೈರಿ ಯಾರು ಅಂದ್ರೆ ರಾಮ ಅಂತ ಉತ್ತರ ಬರ್ತದೆ. ನಿಜವಾಗಿ ಕಾಮ ಅಂತ ರಾವಣನ ವೈರಿ, ರಾಮ ಅಲ್ಲ. ರಾಮನಷ್ಟಕ್ಕೆ ಇದ್ದ. ರಾಮ ಲಂಕೆಗೆ ಹೋಗಿ ದಾಳಿ ಮಾಡ್ತಿರಲಿಲ್ಲ ಏನು. ಆದರೆ ದಾರಿ ತಪ್ಪಿದ ಕಾಮ ರಾಮನನ್ನು ಲಂಕೆಗೆ ಬರುವಂತೆ ಧನುಸ್ಸು ನೆತ್ತುವಂತೆ ಮಾಡಿತು. ಹಾಗಾಗಿ ವೈರಿ ಎಲ್ಲಿದ್ದಾನೆ ಅಂದ್ರೆ ದುಶ್ಮನ್ ಕಹಾ ಹೈ ಬಗಲ್ ಮೇ ಅಂತ ಹೇಳ್ತಾರಲ್ಲ ಹಿಂದಿಯಲ್ಲಿ. ಬಗಲ್ ಮೇ ಅಲ್ಲ, ದಿಲ್ ಮೇ, ಹೃದಯದಲ್ಲಿದ್ದಾನೆ ವೈರಿ ಅಂತ. ಹಾಗಾಗಿರ್ತಕ್ಕಂಥದ್ದು ಇದು ಅಂತ. ದಕ್ಷಿಣ ದಿಕ್ಕಿನಲ್ಲಿ ತಪಸ್ಸು, ಘೋರ ತಪಸ್ಸು, ಸಹಸ್ರ ವರ್ಷಗಳ ತಪಸ್ಸು. ಆ ತಪಸ್ಸಿನ ಫಲವಾಗಿ ರಾಜರ್ಷಿ ಪದವಿ ಪ್ರಾಪ್ತ ಆಯಿತು. ರಾಜನಾಗಿದ್ದ ವಿಶ್ವಾಮಿತ್ರ. ಬ್ರಹ್ಮ ಪ್ರಕಟ ಆಗಿ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನೀನು ಇನ್ನು ಮೇಲೆ ರಾಜರ್ಷಿ, ಅನೇನ ತಪಸ ತ್ವಾಂಹಿ ರಾಜರ್ಷಿ ರೀತಿ ವಿದ್ಮಹೇ. ಸಪ್ಪೆ ಆಯಿತು. ಯಾಕೆಂದ್ರೆ 100ಕ್ಕೆ 100 ಅಂಕಗಳ ನಿರೀಕ್ಷೆ ಇದ್ದಾಗ 98 ಬಂದರೂ ಬೇಜಾರಾಗ್ತದೆ ಹೊರತು ಸಂತೋಷ ಆಗೋದಿಲ್ಲ. ಅದೇ ನಾನು ಹೇಗಿದ್ರೂ ನಪಾಸ್ ಆಗೋದು, ಹೇಗಿದ್ರೂ ಅನುತ್ತೀರ್ಣನಾಗೋದು ಅಂತ ಅಂದ್ಕೊಂಡಿದ್ರೆ ಪಾಸ್ ಮಾರ್ಕ್ಸ್ ಬಂದ್ರೆ ಸಾಕು, ತುಂಬಾ ಸಮಾಧಾನ ಆಗ್ತದೆ, ಸಂತೋಷ ಆಗ್ತದೆ. ಹಾಗೆ ಬ್ರಹ್ಮರ್ಷಿ ಪದವಿ ನಿರೀಕ್ಷೆ ಇದೆ. ಹಾಗಾಗಿ ನೀನು ರಾಜರ್ಷಿ ಅಂದ್ರೆ ಯಾರಿಗೂ ಬೇಕು ಅದು ಅನ್ನೋ ಹಾಗಾಯ್ತು ವಿಶ್ವಾಮಿತ್ರನಿಗೆ. ಆದ್ರೆ ವಿಶ್ವಾಮಿತ್ರ ಬೇಜಾರು ಮಾಡ್ಕೊಂಡ ಅಂತ ಬ್ರಹ್ಮ ಕೊಡ್ಲಿಕ್ಕೆ ತಯಾರಿಲ್ಲ ಅದನ್ನ. ಈ ಅರ್ಹನಾಗೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈಗ ಹೋಗಿ ಆಯ್ತು, ಸಾಕ್ಷಾತ್ಕಾರ ಆದ ವೇಗದಲ್ಲಿ ಕಣ್ಮರೆಯಾಗಿಯೂ ಅಂತರ್ಧಾನನಾಗಿಯೂ ಆಯಿತು ಬ್ರಹ್ಮದೇವರು. ಅತೃಪ್ತಿ ಮತ್ತೆ ತಪಸ್ಸಿಗೆ ದಾರಿಯನ್ನು ಮಾಡಿತು. ತಪಸ್ಸು ಮುಂದುವರಿಯಿತು. ಬಹಳ ದೊಡ್ಡ ತಪಸ್ಸು ಸಂಚಯ ಆಯಿತು ವಿಶ್ವಾಮಿತ್ರನಲ್ಲಿ. ಭಾರಿ ದೊಡ್ಡ ತಪಸ್ಸು ಸಂಚಯ ಆಯಿತು. ಆದರೆ ಆ ತಪಸ್ಸೆಲ್ಲ ನೀರಿನ ಹಾಗೆ ಸುರಿದು ಹೋಯಿತು. ರಂಧ್ರವಾದ ಕೊಡದಿಂದ ನೀರು ಸುರಿದು ಹೋಗುವ ಹಾಗೆ ಸುರಿದು ಹೋಯಿತು. ಏನ್ ಕಾರಣ ಅಂದ್ರೆ ಇಗೋ ಕಾರಣ. ಇಗೋವೇ ಕಾರಣ. ಇಗೋ ಅಂದ್ರೆ ಇಂಗ್ಲಿಷಿನ ಇಗೋ, ಅದು ಈ ಶಬ್ದ ಇಂಗ್ಲಿಷಿನದಾದ್ರೂ ವಿಷಯ ಎಲ್ಲರಲ್ಲೂ ಉಂಟು. ಸಾಮಾನ್ಯವಾಗಿ ಹುಟ್ಟಿದ ಜೀವಿಯಲ್ಲಿ ಎಲ್ಲ ಉಂಟು ಎನ್ನುವ ಹಾಗಿದೆ ಅದು, ಆ ಇಗೋ ಎನ್ನುವಂಥದ್ದು. ಅದು ತಪಸ್ಸನ್ನು ಹಾಳು ಮಾಡಿತ್ತು. ಅದು ಹೇಗೆ ಅಂದ್ರೆ ತ್ರಿಶಂಕು, ಸೂರ್ಯವಂಶದ ಒಬ್ಬ ದೊರೆ ತ್ರಿಶಂಕು. ಆತನಿಗೊಂದು ವಿಚಿತ್ರ ಆಸೆ ಹುಟ್ಟುಬಿಡ್ತು. ತಾನು ಸಾಯದೇ ಸ್ವರ್ಗಕ್ಕೆ ಹೋಗಬೇಕು, ಈ ಶರೀರದಲ್ಲಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಅನಿಸ್ಬಿಡ್ತು. ಹೋಗಿ ಗುರು ವಸಿಷ್ಠರಲ್ಲಿ ಕೇಳ್ದ. ಅವರು ಅದೆಲ್ಲ ಆಗೋದಿಲ್ಲ ಅಂತ ಹೇಳಿದ್ರು. ಪ್ರಕೃತಿ ಒಂದಿದೆ, ಅದನ್ನು ಅನುಸರಿಸಬೇಕು ನಾವು, ಇವೆಲ್ಲ ಬೇಡದೇ ಇರುವಂಥದ್ದು ಅಂತ ಒಪ್ಪಲಿಲ್ಲ. ಇವನು ನೇರ ವಸಿಷ್ಠರ ಮಕ್ಕಳಲ್ಲಿ ಹೋದ. ವಸಿಷ್ಠರ ಮಕ್ಕಳು, ಅವರು ಕುಲಗುರುಗಳೇ ಆಗ್ತಾರಲ್ಲ, ಅವರಲ್ಲಿ ಹೋಗಿ ನನಗೆ ಯಜ್ಞ ಮಾಡಿಸಿ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು, ನಿಮ್ಮ ತಂದೆಯವರಲ್ಲಿ ಕೇಳಿದೆ. ಅದು ಹೇಳೋದು ಬೇಡ ಇತ್ತೋ ಏನೋ, ಅದನ್ನು ಹೇಳ್ಬಿಟ್ಟ ಮಾತಿನ ಮಧ್ಯದಲ್ಲಿ. ನಿಮ್ಮ ತಂದೆಯವ್ರ ಹತ್ರ ಕೇಳಿದೆ, ಅವರು ಒಪ್ಪಲಿಲ್ಲ. ಹಾಗೆ ನಿಮ್ಮ ಹತ್ರ ಬಂದಿದ್ದೇನೆ, ಯಜ್ಞ ಮಾಡಿಸ್ಕೊಡಿ ಅಂತ. ಅವ್ರಿಗೆ ಕೋಪವೇ ಬಂತು. ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಸಿಷ್ಠರು ಹೇಳಿದ್ದಾರೆ, ಅದನ್ನು ನಾವು ಮಾಡ್ತೇವೆ. ಅಶಕ್ಯಮಿತಿ ಚೋವಾಚ ವಸಿಷ್ಠೋ ಭಗವಾನ್ ಋಷಿ. ಭಗವಂತ, ಭಗವದ್ಯೋಗ್ಯತೆ ವಸಿಷ್ಠರಿಗಿರ್ತಕ್ಕಂಥದ್ದು. ಅವರೇ ಆಗುವುದಿಲ್ಲ ಅಂದ ಮೇಲೆ ನಾವು ಹೇಗೆ ಮಾಡ್ತೇವೆ? ಬಾಲಿಶ ನೀನು, ಹೋಗುವವರಿಗೆ ಮರಳು ನಿನ್ನ ಮನೆಗೆ ಎಂಬುದಾಗಿ ವಸಿಷ್ಠರು ಉತ್ತರ ಕೊಟ್ಟರು. ದೊರೆ ಸ್ವಲ್ಪ ಅಗೌರವದ ಮಾತುಗಳನ್ನಾಡಿದ. ವಸಿಷ್ಠರಿಗೂ ಅಗೌರವವಾಗುವಂತೆ ಕೆಲವು ಮಾತುಗಳನ್ನಾಡಿದ. ಯಾಕೆಂದ್ರೆ ಯಾವುದಾದ್ರೂ ಇಂಥದ್ದೊಂದು ವಾಂಛೆ ಹುಟ್ಟಿಬಿಟ್ರೆ ಅದು ಈಡೇರದೇ ಇದ್ದಾಗ ಯಾರ್ಯಾರ ಮೇಲೂ ಹೋಗ್ತದೆ. ಅದು ಕುಲಗುರುಗಳ ಮೇಲೆ ಅವಿನಯದ ಪ್ರಯೋಗವಾಯಿತು. ಕೋಪ ಬಂತು ವಸಿಷ್ಠ ಪುತ್ರರಿಗೆ. ಶಪಿಸಿದರು. ಚಂಡಾಲನಾಗು. ದೊರೆ ಚಂಡಾಲನಾಗ. ಮೈ ಕಪ್ಪಾಯಿತು, ಕೂದಲು ಹೊರಟಾಯಿತು, ಚಿನ್ನದ ಆಭರಣಗಳು ಕಬ್ಬಿಣದ್ದಾದವು,
ಇದ್ದಕ್ಕಿದ್ದ ಹಾಗೆ ಅವನ ಸ್ವರೂಪವೇ ಬದಲಾಗೋಯ್ತು. ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಚಂಡಾಲನಾದ ದೊರೆ ಎಲ್ಲ ಬಿಟ್ಟು ಓಡಿ ಹೋದರು. ಅವನ ಮಂತ್ರಿಗಳು, ಅವನ ಪರಿವಾರವು, ಬಳಗವು, ಅವನ ಜೊತೆಗೆ ಯಾರಿದ್ರು ಆ ಘೋರ ರೂಪವನ್ನು, ವಿಕೃತ ರೂಪವನ್ನು ಕಂಡು ಬಿಟ್ಟು ಹೊರಟು ಹೋದರು. ಒಂಟಿಯಾದ. ಆದರೆ ಆಸೆ ಬಿಡಲಿಲ್ಲ. ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು. ನೇರವಾಗಿ ಇನ್ನೊಂದು ಧ್ರುವ, ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತಂದಾಗಿ ವಸಿಷ್ಠರ ಜೊತೆಗೆ ಕಾಳಗ ಮಾಡಿ ಕೈ ಸೋತು ತಪಸ್ಸಿಗೆ ಹೋಗಿದ್ದಾನಲ್ಲ ಕೌಶಿಕ, ಅಲ್ಲಿಗೆ ಹೋಗ್ತಾನೆ. ಇದು ಗುರುನಿಷ್ಠೆ ಆತನದ್ದು. ನೀನು ಅಲ್ಲಿ ನಿಮ್ಮಪ್ಪ ಅಂತ ಹೇಳಿದ ಹಾಗೆ ನೀವು ಅಲ್ಲದ್ರೆ ನಿಮ್ಮ ಮಕ್ಕಳು ಅಂತ ಹೋಗಿದ್ದ ಮೊದಲು, ಅವರು ಒಪ್ಪದಿದ್ದಾಗ ನಿಮ್ಗೆ ಆಗದೇ ಇದ್ದವರು ಅಂತ. ಹಾಗೆ ನೇರವಾಗಿ ವಿಶ್ವಾಮಿತ್ರನಲ್ಲಿ ಬಂದು ಶರಣಾದ. ಈಗೋ ಹೆಡೆಯಾಡಿತ್ತು ವಿಶ್ವಾಮಿತ್ರನಲ್ಲಿ. ಓಹೋ, ವಸಿಷ್ಠರು ಆಗೋದಿಲ್ಲ ಅಂತ ಹೇಳಿದಾರ, ನಾನು ಮಾಡ್ತೇನೆ. ಹಾಗಾದ್ರೆ ಮಾಡುವಂಥದ್ದಲ್ಲ ಅದು. ಸತ್ತು ಸ್ವರ್ಗಕ್ಕೆ ಸೇರುವಂಥದ್ದು ಸೃಷ್ಟಿ ನಿಯಮ. ಅದನ್ನು ಯಾರು ಮೀರುವಂಥದ್ದಲ್ಲ. ವಿಶ್ವಾಮಿತ್ರನಿಗೆ ಆಗಬೇಕಾದ್ದೇನು? ತಪಸ್ಸಿಗೆ ಕೂತಿದ್ದೆ ಅದಕ್ಕೋಸ್ಕರವಾಗಿ. ಯಾರನ್ನು ಸಶರೀರ ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ತಪಸ್ಸಿಗೆ ಕೂತಿದ್ದಲ್ವಲ್ಲ, ಬ್ರಹ್ಮರ್ಷಿ ಪದವಿಗೋಸ್ಕರ ಕೂತಿರ್ತಕ್ಕಂಥದ್ದು. ಆ ಈಗೋ ಮನಸ್ಸನ್ನು ವಿಚಲಿತಗೊಳಿಸ್ತು. ಸೋತು ಬಂದಿದ್ದಲ್ಲ ವಸಿಷ್ಠರಲ್ಲಿ, ಹಾಗಾಗಿ ನಾನಿದ್ದೇನೆ, ಹೆದರಬೇಡ ಅಂತ. ನಾನೊಂದು ಯಜ್ಞ ಮಾಡಿಸ್ತೇನೆ ಅಂಥದ್ದನ್ನು, ಯಜ್ಞ ಮಾಡಿಸ್ಬೇಕು ಅಂತಲೇ ಬಂದಿದ್ದು. ಅಂಥದ್ದೊಂದು ಯಜ್ಞ ಮಾಡಿಸಿ ಅಂತ. ಯಾವ ಯಜ್ಞ ಮಾಡಿದ್ರಿಂದ ಶರೀರ ಸಹಿತ ಸ್ವರ್ಗಕ್ಕೆ ಸೇರಬಹುದು ಅಂತ ಯಜ್ಞ ಮಾಡಿಸಿ ನಾನು ಮಾಡಿಸ್ತೇನೆ. ನೀನು ಇದನ್ನು ಕ್ಷಾತ್ರ ಬಿಟ್ಟು ಹೋಗಿಲ್ಲ, ಬ್ರಾಹ್ಮಣ್ಯ ಬಂದಿಲ್ಲ, ಈಗಲೇ ಮಾಡಿಸ್ತೇನೆ. ಯಜ್ಞ ಸಿದ್ಧತೆ ಆರಂಭ ಆಯಿತು. ತನ್ನ ಶಿಷ್ಯರನ್ನು ಕರೆದು ದಿಕ್ಕಿಗೆ ಋತ್ವಿಜರನ್ನು ಕರೆತರಲು ಕಳುಹಿಸಿಕೊಟ್ಟ. ಇಷ್ಟೇ ಆದರೆ ನಾವೇನೋ ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತಿರ್ಲಿಲ್ಲ. ಎಲ್ಲ ಕಡೆ ವೈದಿಕರನ್ನ ಕರ್ಕೊಂಡು ಬರೋದಕ್ಕೆ, ಋತ್ವಿಜರನ್ನ ಕರ್ಕೊಂಡು ಬರೋದಕ್ಕೆ ಶಿಷ್ಯರಿಗೆ ಸೂಚನೆ ಕೊಡುವಾಗ ಒಂದು ಮಾತು ಹೇಳ್ತಾನೆ. ಈಗ ನೀವು ಕರೆದಾಗ ನನ್ನ ಬಗ್ಗೆ ಅವ್ರು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಗಮನಿಸಿ ಬಂದು ನನಗೆ ಹೇಳಿ ಅಂತ. ಇವನಿಗೆ ಕ್ಷತ್ರಿಯನಲ್ಲ, ಇನ್ನು ಬ್ರಾಹ್ಮಣ್ಯ ಬಂದಿಲ್ಲ ಅವನಿಗಿನ್ನು, ಯಜ್ಞ ಮಾಡಿಸ್ತಾ ಇದ್ದಾನೆ ಈಗ. ಹಾಗಾಗಿ ನೀವು ಯಜ್ಞಕ್ಕೆ ಋತ್ವಿಜರಾಗಿ ಬರಬೇಕು ಎಂದು ಕರೆದಾಗ ಅವರು ಏನು ನನ್ನ ಬಗ್ಗೆ ಹೇಳ್ತಾರೆ, ಕಾಮೆಂಟ್ ಏನು ಮಾಡ್ತಾರೆ, ಅದು ಬಂದು ನನಗೆ ಹೇಳಬೇಕು. ಇದೇನು? ಇದು ಬ್ರಹ್ಮರ್ಷಿತ್ವದ ಸರಣಿಯಲ್ಲಿಲ್ಲ ಈ ಒಂದು ವಿಷಯ. ಅದೇ ಇಲ್ಲ. ಸಶರೀರ ಸ್ವರ್ಗಕ್ಕೆ ಸೇರುವ ಯಾಗ ಮಾಡಿಸುವಂಥದ್ದೇ ದಾರಿ ತಪ್ಪಿದೆ. ಬ್ರಹ್ಮರ್ಷಿ ಎನ್ನುವನು ಪ್ರಕೃತಿ ಹಿತನಾಗಿರ್ತಾನೆ ಹೊರತು ಪ್ರಕೃತಿಯನ್ನು ವಿಕೃತಿ ಮಾಡುವವನಾಗಿರೋದಿಲ್ಲ. ಇದು ಸ್ವಲ್ಪ ದಾರಿ ತಪ್ಪಿ ಹೋಯ್ತದೆ. ಎಲ್ಲ ಕಡೆ ಹೋಗಿ ಬ್ರಾಹ್ಮಣರನ್ನ, ಇವರನ್ನು ಋತುಜರನ್ನ ಕರೆದರು. ವಿಶ್ವಾಮಿತ್ರನ ಶಿಷ್ಯರು ಎಲ್ಲ ಹೆದರಿ ಬಂದರು, ಶಾಪ ಕೊಡ್ತಾನೆ ಅಂತ ಹೆದರಿ ಎಲ್ಲ ಬರ್ತಾರೆ. ಇವರು ಬಂದು ಅವರು ವರದಿ ಮಾಡಿದರು. ಎಲ್ಲರೂ ಯಾರೂ ಮತ್ತೇನು ಮಾತಾಡಲಿಲ್ಲ. ನಾವು ಕರೆದ ಕೂಡಲೇ ಆಯಿತು ಬರ್ತೇವೆ ಅಂತ ಒಪ್ಕೊಂಡ್ರು. ಆದರೆ ವಸಿಷ್ಠರ ಮಕ್ಕಳು ಮಾತ್ರ, ವಾಸಿಷ್ಠರು, ಅವರು ಮಾತ್ರ ಸ್ವಲ್ಪ ಬೇರೆ ಮಾತಾಡಿದ್ದಾರೆ. ಹಾಗೆ ಮಹೋದಯನೆಂಬ ಒಬ್ಬ ವಿಪ್ರ, ಅವನು ಕೂಡ ಬೇರೆ ಮಾತಾಡಿದ್ದಾನೆ. ಏನು ಹೇಳಿದ್ರು ಅವರು? ಪ್ರಶ್ನೆ: ಕ್ಷತ್ರಿಯೋ ಯಾಜಕೋ ಯಸ್ಯ ಚಂಡಾಲಸ್ಯ ವಿಶೇಷತಃ ಕಥಂ ಸದಸಿ ಭೋಕ್ತಾರೋ ಹವಿಸ್ತಸ್ಯ ಸುರರ್ಷಯ. ಯಜ್ಞ ಮಾಡಿಸುವ ಯಾಜಕ ಕ್ಷತ್ರಿಯ, ಮಾಡುವ ಯಜಮಾನ ಚಂಡಾಲ. ಇಂಥ ಯಜ್ಞದಲ್ಲಿ ದೇವತೆಗಳು ಹೇಗೆ ಬಂದು ಹವಿಸ್ಸನ್ನ ಸೇವನೆ ಮಾಡ್ತಾರೋ, ಋಷಿಗಳು ಬಂದು ಹೇಗೆ ಯಜ್ಞದಲ್ಲಿ ಭಾಗವಹಿಸ್ತಾರೋ, ಭಾಗವಹಿಸಿ ಹೇಗೆ ಸ್ವರ್ಗಕ್ಕೆ ಹೋಗ್ತಾರೋ, ಈ ಧಾಟಿಯಲ್ಲಿ ವಸಿಷ್ಠರ ಪುತ್ರರು ಮಾತನಾಡಿದ್ದಾರೆ. ಆ ಮಹೋದಯ ಎಂಬವನು ಮಾತನಾಡಿದ್ದಾನೆ. ಕಣ್ಣು ಕೆಂಪಾಯ್ತು, ಸಿಟ್ಟು ಬಂದೋಯ್ತು. ಕ್ರೋಧ ಎಂಬುದು ಈ ಇಗೋವಿನ ಮರಿ, ಅದು ಅದ್ರ ಪಕ್ಕದಲ್ಲಿ ಇರ್ತದೆ ಅದು ಅಂತ. ಆ ಇಗೋ ಹರ್ಟಾದ್ರೆ ಕೂಡಲೇ ಎದ್ದು ಬರೋದೇ ಇದು, ಅದರ ಬಳಗ, ಅದರ ಪರಿವಾರ. ಅದು ಬಂತು ಸಿಟ್ಟು ಬಂದು ಶಾಪವೇ ಕೊಟ್ಟಿದ್ದು. ನನ್ನ ಪಾಡಿ ನಾನಿದ್ರೆ ತಪಸ್ಸು ಮಾಡ್ತಾ ಇದ್ರೆ ನನಗೆ ಬೇಡದ ಮಾತಾಡ್ತಾರ ಇವರು. ಇಗೋ ಅದು ತಪಸ್ಸೆ. ನೀನು ಆಡೋ ಮಾತನಾಡು, ನಾ ಮಾಡೋದನ್ನು ಮಾಡ್ತಾನೆ ಅನ್ನೋದು ಕೂಡ ತಪಸ್ಸೆ. ಅದು ತಾಳ್ಮೆ ತಪಸ್ಸಲ್ವಾ? ಅದು ತಪ್ಪಿ ಹೋಗಿದೆ ಅಂತ ಶಪಿಸಿದನಂತೆ. ಏನೆಂದು? ಈ ಕ್ಷಣದಲ್ಲಿ ಆ ದುರಾತ್ಮರೆಲ್ಲರೂ, ವಸಿಷ್ಠರ ಮಕ್ಕಳೆಲ್ಲರೂ ಸುಟ್ಟು ಭಸ್ಮವಾಗಿ ಹೋಗಲಿ. ಅಷ್ಟಕ್ಕೆ ತೃಪ್ತಿಯಾಗಲಿಲ್ಲ. ಮತ್ತೆ ಹುಟ್ಟಿ ಬಂದರೆ ಅವರು ಹೆಣ ತಿನ್ನುವವರಾಗಿ ಹುಟ್ಟಿ ಬರಲಿ ಅಂತ. ಅಂದ್ರೆ ಸಾಮಾನ್ಯವಾಗಿ ಮರಣ ಅಂತಾನೆ ವೈರಾಣಿ, ಮರಣಕ್ಕೆ ಮುಕ್ತಾಯ ಆಗಬೇಕು ವೈರ. ಇದು ಅಲ್ಲಿಗೂ ಮುಕ್ತಾಯ ಆಗಿಲ್ಲ. ಮತ್ತೆ ಹುಟ್ಟಿ ಬಂದರೆ ಅವರು ಶವಭಕ್ಷಕರಾಗಿ ಹುಟ್ಟಿ ಬರಲಿ.
ಆಮೇಲೆ ಸತ್ತು ಮತ್ತೆ ಹುಟ್ಟಿದ್ರೆ ಮತ್ತೆ ಶಿವಭಕ್ಷಕರಾಗಿ ಹುಟ್ಟಲಿ, ಸತ್ತು ಮತ್ತೆ ಹುಟ್ಟಿದ್ರೆ ಮತ್ತೆ ಶಿವಭಕ್ಷಕರಾಗಿ. ಎಷ್ಟು ಬಾರಿಂದ 700 ಬಾರಿ, 700 ಜನ್ಮಗಳ ಕಾಲ ಶವಭಕ್ಷಕರಾಗಲಿ ಅವರು. ಅಂದರೆ ಎಷ್ಟು ಸಿಟ್ಟು ಅದು, ಎಂಥ ಅಸಹನೆ ಅದು. ಬೇಕಾ ಈ ಪ್ರಮಾಣದಲ್ಲಿ ಒಂದು ಶಬ್ದ, ಒಂದು ವಾಕ್ಯ ಬಂದಿದ್ದಕ್ಕೆ ಬೇಕಾ ಇಷ್ಟು ಅಂತ. ಅದು ಈಗೋ ಆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಂತ. ಮುಷ್ಟಿಕರೆಂಬ ಹೆಸರಿನ ದಯಾಶೂನ್ಯರಾದ ಶಮಾಂಸ ಭಕ್ಷಕರು, ಅಂದರೆ ನಾಯಿ ಮಾಂಸ ತಿನ್ನುವರಾಗಲಿ ಇವರು ಅಂತ. ಅಲ್ಲಿಂದ ಮುಂದುವರಿತದೆ. ಅಂದರೆ ಶವಭಕ್ಷಕರು ಅಂದರೆ ಮುಗಿಲಿಲ್ಲ ಅದು. ನಾಯಿಯ ಮಾಂಸವನ್ನು ತಿನ್ನುವರಾಗಿ, ದಯಾಶೂನ್ಯರಾಗಿ, ವಿಕೃತರಾಗಿ, ವಿರೂಪರಾಗಿ ಅವರು ಹುಚ್ಚರಂತೆ ಈ ಜಗತ್ತಿನಲ್ಲಿ ಅಲೆದಾಡಲಿ, ಅಡ್ಡಾಡಲಿ. ಹಾಗೆ ಮಹೋದಯ ದುರ್ಬುದ್ಧಿ ನನ್ನ ಕುರಿತು ಕೆಟ್ಟ ಮಾತನಾಡಿದ. ನಾನು ಇಂಥವನು, ಇಂಥ ಯೋಗ್ಯತಾವಂತ ನಾನು, ಅದೂಷ್ಯಂ ದೂಷಣೆಗೆ ಒಳಗಾಗತಕ್ಕವನಲ್ಲ ನಾನು, ಅಂಥವನು ನಾನು. ನನ್ನ ಬಗ್ಗೆ ಕೆಟ್ಟ ಮಾತನ್ನು ಆಡಿದ್ರಿಂದ ದುರ್ಬುದ್ಧಿ ಮಹೋದಯನು ಕೂಡ ನಿಷಾದನಾಗಲಿ ಅವನು. ಕಾಡ ಬೇಡರ ಜಾತಿಯಲ್ಲಿ ಹುಟ್ಟಿ ಬರಲಿ ಅವನು. ಅವನು ಹಿಂಸೆಯಲ್ಲೇ ಜೀವನವನ್ನು ಕಳೆಯಲಿ, ಪ್ರಾಣಾತ್ಯಪಾದ ನಿರತ ದಯಾಶೂನ್ಯನಾಗಿ ಹಿಂಸೆಯಲ್ಲಿಯೇ, ಪ್ರಾಣಿ ಹಿಂಸೆ, ಜೀವ ಹಿಂಸೆಯಲ್ಲಿ ಬದುಕನ್ನು ಕಳೆಯಲಿ. ಹೀಗೆ ಬಹಳ ಕಾಲ ದುರ್ಗತಿಯನ್ನು ಹೊಂದಿರಲಿ ಮಹೋದಯನು ಎಂಬುದಾಗಿ ಅವನಿಗೂ ಶಾಪ ಕೊಟ್ಟ, ಆ ಮಹೋದಯನಿಗೂ ಶಾಪ ಕೊಟ್ಟ. ಇಲ್ಲಿ ನಾವು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ. ಪಾಪ ವಸಿಷ್ಠರು ಪಟ್ಟ ತೊಂದರೆ ಎಷ್ಟು ಅಂತ. ಅಂದರೆ ವಿಶ್ವಾಮಿತ್ರನನ್ನು ಬ್ರಹ್ಮರ್ಷಿಯಾಗಿಸಬೇಕು ಅನ್ನೋ ಕಾರಣಕ್ಕೆ, ವಿಶ್ವಾಮಿತ್ರನನ್ನು ಅಂದರೆ ಜಗತ್ತಿಗೊಂದು ಗಾಯತ್ರಿ ಮಂತ್ರ ದೊರೆಯಬೇಕು, ವಿಶ್ವಾಮಿತ್ರ ಬ್ರಹ್ಮ, ಆ ಕಾರಣಕ್ಕೆ ಪಟ್ಟ ತೊಂದರೆ ಎಷ್ಟು. ಒಬ್ಬ ಗುರು ಎಷ್ಟು ತೊಂದರೆ ಪಟ್ಟಿರ್ತಾನೆ ಅಂತ. ಗುರು ಅನ್ಬೇಕಾದ್ರೆ ಸ್ವಾರ್ಥ ತ್ಯಾಗ, ಅದು ವೈಯಕ್ತಿಕ ಬದುಕಿನ ತ್ಯಾಗ ಅದು. ಇದು ನೋಡಿ ಯಾವ ಪ್ರಮಾಣಕ್ಕೆ ಹೋಗಿರ್ತದೆ ಅಂದರೆ ತ್ಯಾಗ ಎನ್ನುವಂಥದ್ದು. ಇಂತಹ ಒಂದು ದುರಂತ ಅಲ್ಲಿ ಸಂಭವಿಸುತ್ತ. ಸರಿ, ಯಜ್ಞ ಪ್ರಾರಂಭ ಮಾಡಿದ, ಯಜ್ಞ ನಡೀತು. ಅವಿರ್ಭಾಗಕ್ಕೆ ದೇವತೆಗಳೆಲ್ಲ ಬರಬೇಕು, ಆ ಹೊತ್ತು ಬಂತು, ಅಲ್ಲಿವರೆಗೂ ಬಂತು. ದೇವತೆಗಳು ಯಾರು ಬರಲೇ ಇಲ್ಲ. ಯಾಕೆಂದರೆ ಯಜ್ಞವೇ ಅಂದರೆ ಪ್ರಕೃತಿ ವಿರೋಧವಾಗಿರ್ತಕ್ಕಂಥ ಯಜ್ಞ ಅದು. ಇವನಿಗಿನ್ನೂ ಯಾಜಕನಾಗುವ ಯೋಗ್ಯತೆ ಬಂದಿಲ್ಲ ವಿಶ್ವಾಮಿತ್ರನಿಗೆ. ಅವರು ಯಾರು ಬರಲಿಲ್ಲ, ದೇವತೆಗಳು ಯಾರು ಬರಲಿಲ್ಲ. ಕೋಪ ಬಂತು. ಕತ್ತಿಯನ್ನು ಜಳಪಿಸುವ ಹಾಗೆ ಸುರುವೆಯನ್ನು ಜಳಪಿಸಿದನಂತೆ ವಿಶ್ವಾಮಿತ್ರ. ಹಾಗೆ ಇದೆ ಅಲ್ಲಿ ವರ್ಣನೆ. ಅಂದರೆ ಕತ್ತಿ ಇದು ಬಿಟ್ಟಿಲ್ಲ ಇನ್ನು ಅಂತ. ಸುರುವ ಮುದ್ಯಮ್ಯ, ಆ ಸುರುವೆ ಅಂತ ಇರ್ತದೆ ಯಜ್ಞದಲ್ಲಿ ಅಜ್ಜಾಹುತಿ ಕೊಡ್ಲಿಕ್ಕಿರ್ತಕ್ಕಂಥದ್ದು, ಅದನ್ನು ಎತ್ತಿ ಜಳಪಿಸಿದ ಅಂತ. ಎಲ್ಲಿ ಹೋಮಕ್ಕೆ ಯಜ್ಞಕ್ಕೆ ಕೂತ್ಕೊಂಡೆ ಕೋಪ ಸಿಟ್ಟು ನೆತ್ತಿಗೆ ಏರಿಬಿಟ್ಟಿದೆ ಅಂತ. ನೆತ್ತಿಗೆ ಏರಿ ಹೇಳಿದ್ದೇನು ಅಂದರೆ, ಬಿಡು, ಹಾಳಾಗಿ ಹೋಗಲಿ, ದೇವತೆಗಳು ಯಜ್ಞ ಇಲ್ಲ, ಬೇರೆ ರೀತಿಯಿಂದ ಮಾಡ್ತೇನೆ ನಾನು, ನಿನ್ನನ್ನು ಸ್ವರ್ಗಕ್ಕೆ ಕಳಿಸ್ಕೊಡ್ತೇನೆ. ಹೇಗೆ ಅಂದರೆ ದೊಡ್ಡ ತಪಸ್ಸಿನ ಸಂಚಯ ಇದೆ ನನ್ನದು ಅಂತ. ಅದು ಬೇರೆ ಉದ್ದೇಶಕ್ಕೆ ಇದ್ದಿದ್ದು, ಅದು ಈಗ ಮರ್ತೋಗೆ. ದೊಡ್ಡ ತಪಸ್ಸಿನ ಸಂಗ್ರಹ ಇದೆ ನನ್ನದು, ಹಾಗಾಗಿ ಅದನ್ನು ವಿನಿಯೋಗಿಸಿ ನೀನನ್ನು ಸ್ವರ್ಗಕ್ಕೆ ಕಳಿಸ್ಕೊಡ್ತೇನೆ. ತಡವೇ ಇಲ್ಲ. ಆ ಇಡೀ ತಪಸ್ಸನ್ನು, ಬ್ರಹ್ಮರ್ಷಿತ್ವಕ್ಕೋಸ್ಕರ ಇದ್ದ ತಪಸ್ಸು, ದೊಡ್ಡ ತಪಸ್ಸು ಸಂಗ್ರಹ ಆಗಿತ್ತಲ್ಲ, ಅಷ್ಟೂ ತಪಸ್ಸನ್ನು ಸುರಿದು ಹೋಗು ಸ್ವರ್ಗಕ್ಕೆ. ಯಶತ್ವಾಂ ಸ್ವಶರೀರೇಣ ನಯಾಮಿ ಸ್ವರ್ಗ ಮೋಜಸ. ಹೇಳುವ ಮಾತುಗಳು ಹಾಗೆ ಇದೆ, ಆ ಅಹಮ್ಮನ್ನು ತೋರಿಸುವ ಹಾಗಿದೆ. ಪಶ್ಚಿಮೇ ತಪಸೋ ವೀರ್ಯಂ, ನನ್ನ ತಪಸ್ಸಿನ ಸಾಮರ್ಥ್ಯವನ್ನು ನೋಡು. ತ್ರಿಶಂಕುವಿಗೆ ಹೇಳೋದು ವಿಶ್ವಾಮಿತ್ರ. ಸ್ವಾರ್ಜಿತಸ್ಯ, ನಾನೇ ಸಂಪಾದನೆ ಮಾಡಿರ್ತಕ್ಕಂಥ ಸ್ವಾರ್ಜಿತವಾಗಿರ್ತಕ್ಕಂಥ ತಪಸ್ಸಿನ ಶಕ್ತಿಯನ್ನಾದರೂ ನೋಡು. ಸಾಧ್ಯವೇ ಇಲ್ಲ ಶರೀರ ಸಹಿತ ಸ್ವರ್ಗಕ್ಕೆ ಹೋಗಲಿಕ್ಕೆ, ನಾನು ನಿನ್ನನ್ನು ಕಳಿಸ್ಕೊಡ್ತೇನೆ. ನಂದು ಸ್ವಲ್ಪ ತಪಸ್ಸಿನ ಫಲ ಇದೆ. ಸ್ವಾರ್ಜಿತಂ, ಆ ಶಬ್ದ ಮತ್ತೆ ಮತ್ತೆ ಬರುತ್ತೆ. ಸ್ವಾರ್ಜಿತಂ, ನಾನೇ ಅರ್ಜನೆ ಮಾಡಿರ್ತಕ್ಕಂಥದ್ದು ಅಂತ ತಪಸ್ಸಿನ ಫಲ ಸ್ವಲ್ಪ ನಂದು ಇದೆ. ಆ ಸ್ವಲ್ಪ ಅನ್ನೋದು ಅದು ಬಾಳ ಅಂತ ಅರ್ಥ ಅದಕ್ಕೆ. ತ್ರಿಶಂಕು ಸ್ವರ್ಗಕ್ಕೇರಿದ, ಆದರೆ ಸ್ವರ್ಗದೊಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಮಸ್ತ ದೇವತೆಗಳು ಇಂದ್ರನ ಮುಂದಾಳುತ್ವದಲ್ಲಿ ತ್ರಿಶಂಕುವನ್ನು ತಿರಸ್ಕರಿಸಿದರು, ತಳ್ಳಿದರು ಭೂಮಿಗೆ. ನೀನು ಗುರುಶಾಪಗ್ರಸ್ತ, ಇಲ್ಲಿ ಗುರುಶಾಪಗ್ರಸ್ತರಾದವರಿಗೆ ಪ್ರವೇಶವಿಲ್ಲ. ಸ್ವರ್ಗದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಗುರು ಕೃಪೆ ಬೇಕು ಹೊರತು ಗುರುಶಾಪ ಇದ್ದವನು ಸ್ವರ್ಗವನ್ನು ಪ್ರವೇಶ ಮಾಡಲಾರ. ಹಾಗಾಗಿ ಅದು ಏನೇ ಆಗಿರು, ಏನೇ ತಪಸ್ಸಿರಲಿ, ಏನೇ ಇರಲಿ, ಈ ಒಳಗೆ ಬರಲಿಕ್ಕೆ ನಿನ್ನನ್ನು ಬಿಡೋದಿಲ್ಲ ಅಂದಿದ್ದು ಮಾತ್ರ ಅಲ್ಲ, ಪಥ ಭೂಮಿಂ ಅವಾಕ್ಷಿರಾಹ, ತಲೆ ಕೆಳಗಾಗಿ ಬೀಳು ಭೂಮಿಗೆ ಎಂಬುದಾಗಿ ಇಂದ್ರ ನುಡಿದಾಗ ತಲೆ ಕೆಳಗಾಗಿ ಬೀಳತೊಡಗಿದ
ತ್ರಿಶಂಕು. ಮತ್ತೂ ಸಿಟ್ಟು ಬಂತು ವಿಶ್ವಾಮಿತ್ರನಿಗೆ. ತಂದುಕೊಂಡಂತ ಬೇರೆ ಇದೆ, ಬಂದು ಸಿಟ್ಟು ಸಾಲದೆ ತಂದುಕೊಂಡನಂತೆ ಸಿಟ್ಟನ್ನು ಅಂತ. ರೋಷಂ ಆಹಾರ ಎತ್ತಿ ಇವರನ್ನು, ಅಬ್ಬ ಹಾಗಿದ್ರೆ ನನ್ನ ಮಾತು ನಡೆಯೋದಿಲ್ವಾ ಅಂತ, ಇದೇ ಕೆಲಸ ಮಾಡ್ತಿರೋದ್ರ ಬೇರೆ ಏನೂ ಅಲ್ಲ ಅಂತ. ಇಷ್ಟೆಲ್ಲ ಮಾಡಿ ಸ್ವರ್ಗ ಕಳಿಸ್ಕೊಟ್ಟು ನೀನನ್ನು ತಳ್ತಾರ ಅಲ್ಲಿಂದ ಅಂತ, ನಡೆಯೋದಿಲ್ವಾ ನನ್ನ ಮಾತು ಹಾಗಿದ್ರೆ ಅಂತ. ಇನ್ನೂ ಇದ್ದ ಇನ್ನೇನು ತಪಸ್ಸು, ಆ ಎಲ್ಲ ತಪಸ್ಸನ್ನು ಹಾಕಿದ. ಮತ್ತೆ ತಿಷ್ಠ ತಿಷ್ಠ ತ್ರಿಶಂಕುವನ್ನು ಒಂದು ಮಾತೆ, ಒಂದು ಶಬ್ದದ ಮೂಲಕವಾಗಿ, ತಿಷ್ಠ ಎಂಬ ಶಬ್ದದ ಮೂಲಕವಾಗಿ ನಿಲ್ಲಿಸಿದ. ಎಲ್ಲಿ ಅಂದರೆ ಇತ್ಲಗೆ ಭೂಮಿಯೂ ಅಲ್ಲ, ಅತ್ಲಗೆ ಸ್ವರ್ಗವೂ ಅಲ್ಲ, ಮಧ್ಯದಲ್ಲಿ ತಲೆ ಕೆಳಗಾಗಿ. ಅವನ ಅವಸ್ಥೆ ಯಾರಿಗೆ ಬೇಕು? ಆ ತ್ರಿಶಂಕುವಿನ ಅವಸ್ಥೆ. ಬಿಡದ ಇದ್ದಿದ್ದು ಅದು ಭೂಮಿಗೆ, ಆದರೆ ಅತ್ತ ಸ್ವರ್ಗವನ್ನೂ ಸೇರಲಿಲ್ಲ, ಇತ್ತ ತ್ರಿಶಂಕು ಸ್ಥಿತಿ ಅಂತ ಇವತ್ತು ಪಾಪ ಅವನ ಹೆಸರು ಹಾಗೆ ಉಳ್ಕೊಂಡಿದೆ, ತ್ರಿಶಂಕು ಸ್ಥಿತಿ ಹಾಗಾಯಿತು ಅಂತ. ಆಗ ಏನು ಮಾಡಿದ್ರಂತೆ ವಿಶ್ವಾಮಿತ್ರ ಅಂದರೆ, ಪ್ರತಿ ಸೃಷ್ಟಿಯನ್ನು ಮಾಡಲಿಕ್ಕೆ ಹೊರಟ ಅಂತ. ಹಾಗಿದ್ರೆ ಸ್ವರ್ಗದಲ್ಲಿ ನಿನ್ನನ್ನು ಸೇರಿಸ್ಕೊಳ್ಳೋದಿದ್ರೆ ಬೇರೆ ಸ್ವರ್ಗವನ್ನು ಮಾಡ್ತೇನೆ ನಾನು, ಆಮೇಲೆ ಬೇರೆ ಇಂದ್ರನನ್ನು ಮಾಡ್ತೇನೆ. ಇಂದ್ರ ತಾನೇ ಹೊರಗೆ ತಳ್ಳಿದ್ದು ನಿನ್ನನ್ನು, ಅನ್ಯಮಿಂದ್ರಂ ಕರಿಷ್ಯಾಮಿ, ಬೇರೆ ಇಂದ್ರನನ್ನೇ ಮಾಡ್ತೇನೆ. ಅದು ಯಾರು ಹೇಳಿದ್ರು, ಅದು ಬರೋದಿಲ್ಲ, ಬೇರೆ ಇಂದ್ರನ ಮಾಡೋಕ್ಕಾಗೋದಿಲ್ಲ ಅಂತ. ಹಾಗಿದ್ರೆ ಇಂದ್ರನ ಇಲ್ಲದರ ಹಾಗೆ ಮಾಡ್ತೇನೆ ಪ್ರಪಂಚಕ್ಕೆ. ಇದೆಲ್ಲ ಈ ಸಂಬಂಧ ಇಲ್ಲ, ಈ ಶರೀರ ಸ್ವರ್ಗಕ್ಕೂ ಸಂಬಂಧ ಇಲ್ಲ. ಈಗ ಬರ್ತಾ ಇರೋ ಮಾತುಗಳೆಲ್ಲ ಪ್ರಪಂಚಕ್ಕೆ ಇಂದ್ರನೇ ಇಲ್ಲದಂತೆ. ಈಗ ವಿಮಾನಕ್ಕೆ ಪೈಲಟ್ ಇಲ್ಲದಂತೆ ಮಾಡಿದ್ರೆ ಏನಾಗ್ತದೆ? ಸಿಟ್ಟು ಬಂದು. ಹಡಗಿಗೆ ನಾವಿಕನೇ ಇಲ್ಲದಂತೆ ಮಾಡಿದ್ರೆ ಏನಾಗ್ತದೆ? ಹಾಗೆ ಮಾಡ್ತೇನೆ ಅಂತ ಕೋಪ ಎಂದು ಹೇಳಿ ಸ್ವರ್ಗ, ಮತ್ತೆ ಸ್ವರ್ಗ ಆದರೆ ಬರೇ ಸ್ವರ್ಗ ಆದರೆ ಚಪ್ಪೆ ಆಗ್ತದಲ್ವಾ. ಇಲ್ಲಿ ಈ ಸ್ವರ್ಗ ಕೇಂದ್ರದಲ್ಲಿ ಉಂಟು, ಎಲ್ಲವನ್ನೂ ಸೃಷ್ಟಿ ಮಾಡಬೇಕಲ್ವ. ಹಾಗಾಗಿ ಸಪ್ತರ್ಷಿಗಳು ಬೇರೆ ಸೃಷ್ಟಿ ಮಾಡೋಕೆ ಹೊರಟನಂತೆ. ಇವನೇ ಇನ್ನೂ ಬ್ರಹ್ಮರ್ಷಿ ಆಗಿಲ್ಲ, ಅವನ್ನೆಲ್ಲ ಸೃಷ್ಟಿ ಮಾಡೋಕೆ ಹೊರಟ. ನಕ್ಷತ್ರ ಮಾಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟ. ಸೃಷ್ಟಿ ಮಾಡಿಯೂ ಮಾಡಿದ ಕೆಲವು ನಕ್ಷತ್ರಗಳನ್ನು. ಕೊನೆಯಲ್ಲಿ ದೇವತೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಾಗ ಎಲ್ಲ ಬಂದ್ರಂತೆ, ದೇವತೆಗಳು ಋಷಿಗಳು ಎಲ್ಲ ಬಂದು, ನಿಲ್ಲಿಸು, ಇದು ಸಾಧ್ಯವೇ ಇಲ್ಲ, ಇದು ಮಾಡಿಕೂಡದು, ಇದು ಎಲ್ಲವನ್ನು ಹದಗೆಟ್ಟು ಹೋಗ್ತದೆ, ಎಲ್ಲವೂ ಕೂಡ ಮಾಡಲೇಬಾರದು ಎಂದು ಬಹಳಷ್ಟು ಈ ಮಾತುಕತೆಗಳಾದ್ಮೇಲೆ ಕೊನೆಗೊಂದು ರಾಜಸೂತ್ರ ಹೊರಗೆ ಬಂತು. ರಾಜಸೂತ್ರ ಏನು ಅಂದರೆ, ಆಯಿತು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ, ಆದರೆ ಈಗ ನಾನು ಮಾಡಿದ ಸ್ವರ್ಗವನ್ನು ಏನು ಮಾಡಬಾರ್ದು, ಹಾಗೆ ಇರಬೇಕದು. ತ್ರಿಶಂಕು ಸ್ವರ್ಗ ಮತ್ತು ಆ ನಕ್ಷತ್ರಗಳು ಅದಷ್ಟು ಏನು ಮಾಡಿದ್ದೇನೆ ಅವೆಲ್ಲ ಹಾಗೆ ಇರಬೇಕು ಅಂತ. ಇವನು ಹಾಗೆ ಇರಬೇಕು, ತ್ರಿಶಂಕು ಕೂಡ ಅಂತ. ಪಾಪ ನೋಡಿ, ಈಗ ಪ್ರಕೃತಿಯನ್ನು ಬಿಟ್ಟು ಹೋದರೆ ಹೀಗೆಲ್ಲ ಆಗ್ತದೆ. ಸ್ವರ್ಗೋಸ್ತು ಸಶರೀರಸ್ಯ ತ್ರಿಶಂಕೋರತ್ರ ಶಾಶ್ವತಃ. ಸಶರೀರನಾದ ಸಶರೀರನಾದ ತ್ರಿಶಂಕುವಿಗೆ, ಅಂದರೆ ತ್ರಿಶಂಕುವಿಗೆ ಈ ಶರೀರ ಇದ್ದ ಹಾಗೆಯೇ ಇಲ್ಲಿಯೇ ಹೀಗೆಯೇ ಸ್ವರ್ಗವು ಶಾಶ್ವತವಾಗಲಿ, ತಲೆ ಕೆಳಗಾಗಿ ಸ್ವರ್ಗವು ಶಾಶ್ವತವಾಗಲಿ. ನನ್ನ ನಕ್ಷತ್ರಗಳು ಎಲ್ಲ ಹೀಗೆ ಉಳಿಬೇಕು, ಯಾಕೆಂದ್ರೆ ನನ್ನ ನಕ್ಷತ್ರಗಳು ಈಗೋ ನಾನು ಸೃಷ್ಟಿ ಮಾಡಿದ ನಕ್ಷತ್ರ ಇದು ಹೀಗೆ ಇರಬೇಕು. ಇದನ್ಯಾರು ಏನು ಮಾಡೋ ಹಾಗಿಲ್ಲ ಈ ನಕ್ಷತ್ರಗಳನ್ನು. ಉಳಿದವರು ಸುಧಾರಿಸ್ಕೊಳ್ಳಿ, ಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹೊಂದಾಣಿಕೆ ಮಾಡಿಕೊಳ್ಳಿ. ಆದರೆ ನಾನು ಸೃಷ್ಟಿ ಮಾಡಿದ ನಕ್ಷತ್ರಗಳನ್ನು, ನಾನು ಸೃಷ್ಟಿ ಮಾಡಿದ ಸ್ವರ್ಗವನ್ನು ಏನು ಮಾಡೋ ಹಾಗಿಲ್ಲ. ಎಲ್ಲಿವರೆಗೆ ಅಂದರೆ ಬ್ರಹ್ಮ ಸೃಷ್ಟಿ ಮುಗಿಯುವಲ್ಲಿವರೆಗೂ ಈ ಸೃಷ್ಟಿ ಹೀಗೆ ಇರಬೇಕು. ವಿಶ್ವಾಮಿತ್ರ ಸೃಷ್ಟಿ, ಅದರ ಜೊತೆಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಅದು ಹಾಗೆ ಇರಬೇಕು ಅಂತ. ಅದನ್ನೇನು ಮಾಡೋ ಹಾಗಿಲ್ಲ ಅಂತ. ಅದು ಇದಕ್ಕೆ ಒಪ್ಪಿದ್ರೆ ಸೃಷ್ಟಿ ನಿಲ್ಲಿಸ್ತೇನೆ, ಮುಂದಿನ ಸೃಷ್ಟಿಯನ್ನು. ಇಲ್ಲಿದ್ರೆ ಬೇರೆ ದೇವತೆಗಳು, ಬೇರೆ ಅಗ್ನಿ, ಬೇರೆ ಯಮ, ಪ್ರಪಂಚದ ಕಥೆ ಏನಾಗ್ಬೋದು ಅಂತ. ಎರಡೆರಡು ಯಮ ಆದರೆ, ಎರಡೆರಡು ಅಗ್ನಿ ಆದರೆ, ಈ ಒಂದು ಯಮನ ತರ್ಕೊಳ್ಳೋದೇ ಕಷ್ಟ ಆಗಿದೆ. ಇಬ್ರು ಯಮಂದಿರು ಕಾಂಪಿಟೇಷನ್ನಲ್ಲಿ ಜೀವ ತಗೊಂಡು ಹೋಗಿ ಶುರು ಮಾಡಿಬಿಟ್ರೆ ಏನಕ್ಕ ಪ್ರಪಂಚದ ಅವಸ್ಥೆ ಏನು ಅಂತ. ಹಾಗಾಗಿ ಇಲ್ಲೆಲ್ಲ ಕಾಣೋದೇನು ಅಂದರೆ ಅದೇ ಅಹಂ, ಈಗೋ, ನಾನು. ವಸಿಷ್ಠರಿಗೆ ಏನು ಕಡಿಮೆ? ನಾನು ಮಾಡಿದ್ದು, ನಾನು ಭರವಸೆ ಕೊಟ್ಟಿದ್ದು, ನನ್ನ ಮಾತು, ನನ್ನ ಕಮಿಟ್ಮೆಂಟ್ ಅದೆಲ್ಲ ಬೇಕು. ತನ್ನ ವಚನವನ್ನು ಪ್ರತಿಯೊಬ್ಬನು ಕೂಡ ಪಾಲನೆ ಮಾಡಬೇಕು, ಅದೆಲ್ಲ ಅಂತಲ್ಲ. ಆದರೆ ವಚನ ಏನೇನಾದ್ರು ಕೊಡಬಾರ್ದು, ಕೊಡುವಂಥದ್ದನ್ನೇ ಕೊಡಬೇಕಾಗ್ತದೆ. ದಶರಥ ವಚನ ಕೊಟ್ಟಾಗ್ತದೆ. ಬ್ಲಾಂಕ್ ಚೆಕ್ ಕೊಟ್ಬಿಟ್ನಲ್ಲ ಕೈಕೇಯಿಗೆ, ಯಾವತ್ತಾರು ನೀನು ಕೇಳು ಕೊಡ್ತೀನಿ, ಕೇಳಿದ್ರೆ ಕೊಡ್ತೀನಿ ಅಂತ. ಹಾಗಾಗಿಬಿಡ್ತದೆ ಅದು. ಏತನ ಮಧ್ಯೆ ಏನಾಯಿತು ಅಂದರೆ ಸಂಪೂರ್ಣವಾಗಿ ತಪಸ್ಸು ನಷ್ಟವಾಯಿತು. ಆವರೆಗೆ ಮಾಡಿದ ಬ್ರಹ್ಮರ್ಷಿತ್ವಕ್ಕೋಸ್ಕರ ಮಾಡಿದ ತಪಸ್ಸು ಇದೆಯಲ್ಲ, ನಿಶ್ಶೇಷವಾಗಿ ಹೋಯ್ತು ಅದು ಅಂತ. ಆಮೇಲೆ ಎಚ್ಚರ ಆಯ್ತಂತೆ, ನನ್ನ ತಪಸ್ಸೇನಾಯಿತು ಅಂತ.
ಇಲ್ಲ, ಪಾತ್ರ ಖಾಲಿಯಾಗಿದೆ. ಎಷ್ಟು ಬೇಸರವಾಯ್ತಂತೆ ವಿಶ್ವಾಮಿತ್ರನಿಗೆ ಅಂದರೆ, ದಕ್ಷಿಣ ದಿಕ್ಕನ್ನೇ ಬಿಟ್ಟು, ಆ ದಿಕ್ಕಿನ ಮೇಲೆ ಬೇಜಾರು ಬಂದೋಯ್ತು ಅಂತ, ದಿಕ್ಕನ್ನ ಬಿಟ್ಟು ಪಶ್ಚಿಮ ದಿಕ್ಕಿಗೆ ತಪಸ್ಸಿಗಾಗಿ ತೆರಳಿದ. ಹೊಸದಾಗಿ ಪ್ರಾರಂಭ ಆಗಬೇಕೇನು ತಪಸ್ಸು. ಬ್ಯಾಕ್ ಟು ಸ್ಕ್ವೇರ್ ಒನ್. ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ ಅಂತ ಶುರು ಮಾಡಬೇಕು ಮತ್ತೆ. ಅದು 7 ಸಲ ತಪವಗೈದು. ಆ ಪದ ಅದರ ತಾತ್ಪರ್ಯ ಬರೋದು ಹಾಗೆ ಅಂತ. ಹಾಗಾಗಿ ಮತ್ತೆ ಆರಂಭ ಮಾಡಬೇಕು. ಆದರೆ ಆ ಘಟನೆಗಳು, ತಾನು ತಪ್ಪಿ ಬಿದ್ದಿದ್ದು, ಇದೆಲ್ಲ ಎಷ್ಟು ಬೇಜಾರಾಗಿತ್ತು ಅಂದರೆ, ಈ ಊರು ಬೇಡ, ಈ ದಿಕ್ಕೇ ಬೇಡ, ದಕ್ಷಿಣ ದಿಕ್ಕೇ ಬೇಡ ಎಂಬುದಾಗಿ ಆ ದಿಕ್ಕನ್ನೇ ತ್ಯಜಿಸಿ ಪಶ್ಚಿಮ ದಿಕ್ಕಿಗೆ ಹೋಗಿ ಪುಷ್ಕರದಲ್ಲಿ ತಪಸ್ ಮಾಡೋಕ್ಕೆ ಶುರು ಮಾಡಿದ. ಆದರೆ ಪಶ್ಚಿಮ ದಿಕ್ಕಿಗೆ ಹೋಗ್ತಾ ಅದೇ ಮನಸ್ಸನ್ನು ತಗೊಂಡೋಗಿದ್ದಾನಲ್ಲ, ಮನಸ್ಸನ್ನು ಬಿಟ್ಟೋಗಿಲ್ಲದೇನು ಅಂತ. ಒಳಗಿರೋದು ಹಾಗೆ ಇದೆ, ಹೊರಗಿನ ಜಾಗ ಬದಲಾಗ್ಬೋದು, ಅದೇನು ಮಾಡ್ತದೆ. ಆದರೆ ಒಳಗಿನ ಮನಸ್ಸು ಹಾಗೆ ಇದೆಯಲ್ವಾ. ವನಸ್ಥಸ್ಯಾಪಿ ಬಾಧಂತೆ ಮಿತ್ರೋದಾಸಿಯನ ಶತ್ರುವಃ. ಹೋಗಿ ಕಾಡು ಸೇರಿ ತಪಸ್ಸು ಮಾಡ್ತಾ ಇದ್ರು ಕೂಡ ಕೆಲವರು ಆಗೋದಿಲ್ಲ, ಕೆಲವರು ಮಿತ್ರರು, ಕೆಲವರು ಶತ್ರುಗಳು, ಕೆಲವರು ತಟಸ್ಥ. ಇದೆಲ್ಲ ಒಳಗೆ ಉಳ್ಕೊಳ್ಳೋದ್ರಿಂದ, ಮನಸ್ಸಲ್ಲಿ ಉಳ್ಕೊಳ್ಳೋದ್ರಿಂದ ಅಲ್ಲೇ ಬಂದಿರ್ತಾರೆ ಅವರೆಲ್ಲರೂ ಕೂಡ ಅಂತ ಮನಸ್ಸೊಳಗಡೆ ಕೊಂಡಿರ್ತಾ ಇರ್ತಾರೆ ಅವರು. ಹೊರಗಿಂದ ಶತ್ರುಗಳು ಮಿತ್ರರು ಇಲ್ಲದೆ ಇರ್ಬೋದು, ಆದರೆ ಒಳಗಿರ್ತಕ್ಕಂಥ ಶತ್ರು ಮಿತ್ರ ಉದಾಸೀನರು ಕೆಲಸ ಮಾಡ್ತಾರಲ್ಲ, ಹೀಗೆ ಅಲ್ಲಿಯೂ ಕೂಡ ಪರೀಕ್ಷೆಗಳು ಕಾದಿವೆ ವಿಶ್ವಾಮಿತ್ರನಿಗೆ. ಹಾಗಾಗಿ ಇನ್ನೊಮ್ಮೆ ನಾವು ಅದನ್ನು ಅನುಸಂಧಾನ ಮಾಡೋಣ. ಅದೇ ಕಗ್ಗದ ಕವಿಯ ಭಾಷೆಯಲ್ಲಿ, ಏಸು ಸಲ ತಪವಗೈದು ಏಸು ಬಂದವನ ಅಂತೂ ಕೌಶಿಕನು ಬ್ರಹ್ಮರ್ಷಿ ಪದ ಕರ್ಹನಾದನು. ಪಾಪ ಅಂದರೆ ಕೌಶಿಕನಿಗೆ ತುಂಬ ತೊಂದರೆಗಳಾಗಿರ್ಬೋದು, ಆದರೆ ನಮಗೆ ಪಾಠ ಅದು ಅಂತ. ಅಂದರೆ ಒಂದು ಸಾಧನೆ ಮಾಡಬೇಕು ಅಂದರೆ ಎಷ್ಟು ವಿಘ್ನಗಳನ್ನು ದಾಟಿ ಹೋಗಬೇಕಾಗ್ತದೆ ಎನ್ನುವುದನ್ನು ಅದು ತೋರಿಸ್ತದೆ. ಎಂಥ ಸಂಕಲ್ಪವನ್ನು ವಸಿಷ್ಠರು ಹುಟ್ಟು ಹಾಕಿದ್ದಾರೆ. ವಿಘ್ನಗಳು ಈ ಪ್ರಮಾಣದಲ್ಲಿ ಬರ್ತಾ ಇದ್ರು ಕೂಡ ಬಿಡದೆ ಮುಂದುವರಿತಕ್ಕಂಥ ಆ ಒಂದು ಸಂಕಲ್ಪವನ್ನು ಅವರು ಅಂದರೆ ಸಹಜ ಗುರುವಾಗಿ, ಗುರುವಿನ ಮಾಮೂಲಿ ರೂಪದಲ್ಲಿ, ಮಾಮೂಲಿ ರೀತಿಯಲ್ಲಿ ಅಲ್ಲದೆ ಇನ್ನೊಂದು ರೂಪದಲ್ಲಿ ಬಂದು ಹೇಗೆ ಅವರು ಹುಟ್ಟು ಹಾಕಿದ್ದಾರೆ ನೋಡಿ ಸಂಕಲ್ಪವನ್ನು ಅಂತ. ಹಾಗಾಗಿ ಪಶ್ಚಿಮ ದಿಕ್ಕದಲ್ಲಿ ಪುಷ್ಕರದಲ್ಲಿ ತಪಸ್ಸಿಗಾಗಿ ತೆರಳಿದ ವಿಶ್ವಾಮಿತ್ರನಿಗೆ ಅದೆಷ್ಟು ವಿಘ್ನಗಳು ಬಂದು ಎನ್ನುವುದನ್ನು ಈಗ ನಾವು ಗಾನ ಭಾಷೆಯಲ್ಲಿ ಕೇಳೋಣ. ಮುಂದಿನ ಬಾರಿ ಅದಕ್ಕೆ ಅದರ ವ್ಯಾಖ್ಯಾನವನ್ನು, ಈ ಕಥೆಯ ಮುಂದಿನ ಭಾಗವನ್ನು, ಮುಂದಿನ ಪರೀಕ್ಷೆಯನ್ನು ಅವಲೋಕನ ಮಾಡೋಣ. ಹರೇ ರಾಮ. ಏಸು ಸಲತ ಪವಗೈದೇಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದಂ ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದಂ ಘಾಸಿ ಪಡುತ್ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿ ಮರಳಿ ಘಾಸಿ ಪಡುತ್ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿ ಸಾಧಿಸಾತ್ಮ ಸಾಧಿಸಾತ್ಮ ಮಂಕುತಿಮ್ಮ ಮಂಕುತಿಮ್ಮ